ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ನಿಮ್ಮ ಆದಾಯ ಮತ್ತು ಗೌರವ ಮಾತ್ರ ಬೆಳೆಯುತ್ತಿಲ್ಲವೇ? ನಿಮ್ಮ ಕನಸಿನ ಜೀವನವನ್ನು ತಲುಪಲು ಯಾವುದೋ ಒಂದು ಶಕ್ತಿ ನಿಮ್ಮನ್ನು ತಡೆಯುತ್ತಿದೆ ಎಂದು ನಿಮಗನಿಸುತ್ತಿದೆಯೇ? ಹಾಗಾದರೆ ಕೇಳಿ, ನಿಮ್ಮ ಸಂಬಳವನ್ನು ನೀವೇ ನಿರ್ಧರಿಸುವ ಅದ್ಭುತ ರಹಸ್ಯ ಇಲ್ಲಿದೆ. ನೆಪೋಲಿಯನ್ ಹಿಲ್ ಅವರ ಜೀವನವನ್ನೇ ಬದಲಾಯಿಸುವ ಹೌ ಟು ರೈಸ್ ಯೋರ್ ಓನ್ ಸ್ಯಾಲರಿ ಎಂಬ ಮಾರ್ಗದರ್ಶನದ ಮೂಲಕ ನೀವು ಯಾವಾಗಲೂ ಬಯಸುವ ಸಂಪತ್ತು, ಅಧಿಕಾರ ಮತ್ತು ಘನತೆಯನ್ನು ಈಗ ನಿಮ್ಮದಾಗಿಸಿಕೊಳ್ಳಿ. ಈ ಅದ್ಭುತ ಪುಸ್ತಕವು ಯಶಸ್ಸಿನತ್ತ ಸಾಗಲು ಒಂದು ಸಾಬೀತಾದ ನೀಲನಕ್ಷೆಯನ್ನು ನಮಗೆ ಪರಿಚಯಿಸುತ್ತದೆ. ಇದರಲ್ಲಿ ವೈಯಕ್ತಿಕ ಸಾಧನೆಯ ಕೆಲವು ಮುಖ್ಯ ತತ್ವಗಳಿವೆ. ಅವುಗಳಲ್ಲಿ ಮುಖ್ಯವಾಗಿ ಹೆಚ್ಚುವರಿ ಕೆಲಸ ಮಾಡುವ ಗುಣ, ಆಕರ್ಷಕ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದು ಮತ್ತು ಸೃಜನಶೀಲ ದೃಷ್ಟಿಕೋನವನ್ನು ಮೈಗೂಡಿಸಿಕೊಳ್ಳುವುದು ಸೇರಿವೆ. ಸ್ವಂತ ಶಕ್ತಿಯಿಂದ ಉದ್ಯಮ ಲೋಕದ ದಿಗ್ಗಜರಾಗಿ ಬೆಳೆದ ಆಂಡ್ರ್ಯೂ ಕಾರ್ನೆಗಿಯವರ ಅನುಭವದ ಸಾರದಿಂದ ಈ ಪಾಠಗಳನ್ನು ಆರಿಸಿಕೊಳ್ಳಲಾಗಿದೆ. ಇವು ನಿಮ್ಮ ವೈಯಕ್ತಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಬೇಕಾದ ಪ್ರಾಯೋಗಿಕ ತಂತ್ರಗಳನ್ನು ನೀಡುತ್ತವೆ. ಹಿಲ್ ಅವರ ಈ ಜೀವನ ದರ್ಶನವನ್ನು ಆಳವಾಗಿ ಅರ್ಥೈಸಿಕೊಳ್ಳುವುದರಿಂದ ನಿಮ್ಮ ಕನಸುಗಳನ್ನು ನನಸಾಗಿಸಲು ಮತ್ತು ನಿಮ್ಮ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಅಗತ್ಯವಿರುವ ಸಾಧನಗಳು ನಿಮಗೆ ಸಿಗುತ್ತವೆ. ಆಲಿವರ್ ನೆಪೋಲಿಯನ್ ಹಿಲ್ ಅವರು ಅಮೆರಿಕದ ಒಬ್ಬ ಪ್ರಭಾವಶಾಲಿ ಲೇಖಕರು. ಇವರು ಬರೆದ ಥಿಂಕ್ ಆಂಡ್ ಗ್ರೋ ರಿಚ್ ಎನ್ನುವ ಪುಸ್ತಕ 1937ರಲ್ಲಿ ಪ್ರಕಟವಾಗಿ ಜಗತ್ತಿನಾದ್ಯಂತ ಅತಿ ಹೆಚ್ಚು ಮಾರಾಟವಾದ ಪುಸ್ತಕಗಳಲ್ಲಿ ಒಂದಾಗಿ ಇಂದಿಗೂ ಪ್ರಸಿದ್ಧಿಯಾಗಿದೆ. ಮನುಷ್ಯನ ಅಚಲವಾದ ನಂಬಿಕೆ ಮತ್ತು ತೀವ್ರವಾದ ನಿರೀಕ್ಷೆಗಳು ಅವನ ಯಶಸ್ಸು ಮತ್ತು ವೈಯಕ್ತಿಕ ಸುಧಾರಣೆಗೆ ಹೇಗೆ ಪ್ರೇರಕ ಶಕ್ತಿಯಾಗುತ್ತವೆ ಎಂಬುದನ್ನು ಹಿಲ್ ಅವರ ಬರಹಗಳು ಒತ್ತಿ ಹೇಳುತ್ತವೆ. ಇವರ ಬೋಧನೆಗಳು ಕೋಟ್ಯಾಂತರ ಓದುಗರಿಗೆ ಸ್ಫೂರ್ತಿಯಾಗಿದ್ದರೂ ಸಹ ಅಮೆರಿಕದ ಸಾಹಿತ್ಯ ಲೋಕದಲ್ಲಿ ಇವರು ಇಂದಿಗೂ ಒಂದು ವಿವಾದಾತ್ಮಕ ವ್ಯಕ್ತಿಯಾಗಿಯೇ ಉಳಿದಿದ್ದಾರೆ. ಹಿಲ್ ಅವರು ತಮ್ಮ ಜೀವನದ ಬಗ್ಗೆ ಮಾಡಿಕೊಂಡ ಅನೇಕ ದೊಡ್ಡ ದೊಡ್ಡ ವಾದಗಳು ಮತ್ತು ಹೇಳಿಕೆಗಳ ಮೇಲೆ ಸಂಶಯದ ನೆರಳಿದೆ. ಅಷ್ಟೇ ಅಲ್ಲವೇ, ಇವರ ಮೇಲೆ ವಂಚನೆಯ ಆರೋಪಗಳೂ ಕೂಡ ಕೇಳಿಬಂದಿವೆ. ಮುಖ್ಯವಾಗಿ ಜಗತ್ತಿನ ಶ್ರೀಮಂತ ಉದ್ಯಮಿ ಆಂಡ್ರ್ಯೂ ಕಾರ್ನೆಗಿಯವರ ಜೊತೆ ತಮಗೆ ಒಡನಾಟ ಇತ್ತು ಎಂದು ಅವರು ಹೇಳಿಕೊಂಡಿರುವುದು ಮತ್ತು ತಾವು ಒಬ್ಬ ವಕೀಲರು ಎಂದು ಅವರು ಮಾಡಿಕೊಂಡಿರುವ ವಾದಗಳ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ. ಈಗ ಹೇಳಿದ 17 ತತ್ವಗಳಲ್ಲಿ ಮೊದಲನೆಯದು ಯಾವುದು ಮತ್ತು ಅದು ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಹೇಗೆ ಮಾಡುತ್ತದೆ? ಅದನ್ನು ಮುಂದೆ ನೋಡೋಣ. ಸೋಲಿನ ಮಹತ್ವದ ಪಾತ್ರ. ಸೋಲು ನಮ್ಮ ಆತ್ಮವಿಶ್ವಾಸದ ಮೇಲೆ ಎಂಥ ಪರಿಣಾಮ ಬೀರುತ್ತದೆ ಎಂದು ನೆಪೋಲಿಯನ್ ಹಿಲ್ ಕುತೂಹಲದಿಂದ ಪ್ರಶ್ನಿಸುತ್ತಾರೆ. ಅದಕ್ಕೆ ಉತ್ತರಿಸುವ ಕಾರ್ನೆಗಿಯವರು ಒಂದು ಅದ್ಭುತ ಸತ್ಯವನ್ನು ಬಿಚ್ಚಿಡುತ್ತಾರೆ. ಪ್ರತಿಯೊಂದು ಸೋಲಿನಲ್ಲೂ ಅದಕ್ಕೆ ಸಮನಾದ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಲಾಭದ ಬೀಜ ಅಡಗಿರುತ್ತದೆ. ಅಂದರೆ ನಾವು ಎದುರಿಸುವ ಹಿನ್ನಡೆಗಳು ಕೇವಲ ಸಂಕಷ್ಟಗಳಲ್ಲ, ಅವು ನಮಗೆ ಪಾಠಗಳನ್ನು ಕಲಿಸುವ ಮೂಲಕ ನಮ್ಮನ್ನು ಇನ್ನಷ್ಟು ಗಟ್ಟಿ ಮಾಡುತ್ತವೆ ಮತ್ತು ಬೆಳೆಯಲು ಬೇಕಾದ ಅದಮ್ಯ ಶಕ್ತಿಯನ್ನು ನೀಡುತ್ತವೆ. ಸೋಲಿನಲ್ಲೂ ಒಂದು ಗೆಲುವಿನ ಬೀಜ ಅಡಗಿದೆ ಅಂತ ನೋಡಿದ್ವಲ್ವಾ? ಆದರೆ ಆ ಸೋಲನ್ನು ಎದುರಿಸಲು ನಮ್ಮ ಮನಸ್ಸನ್ನು ನಾವು ಹೇಗೆ ಸಿದ್ಧಪಡಿಸಿಕೊಳ್ಳಬೇಕು? ಅದಕ್ಕೆ ಕಾರ್ನೆಗಿಯವರು ನೀಡುವ ಅದ್ಭುತ ಸೂತ್ರಗಳು ಇಲ್ಲಿವೆ. ಮನಸ್ಸನ್ನು ಹದಗೊಳಿಸುವುದು, ಕಲ್ಟಿವೇಟಿಂಗ್ ದ ಮೈಂಡ್. ರಚನಾತ್ಮಕ ಹವ್ಯಾಸಗಳ ಮೂಲಕ ಸೋಲನ್ನು ಎದುರಿಸಲು ಮನಸ್ಸನ್ನು ಶಿಸ್ತುಬದ್ಧಗೊಳಿಸಬೇಕು ಎಂದು ಕಾರ್ನೆಗಿ ಒತ್ತಿ ಹೇಳುತ್ತಾರೆ. ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ಅವರು ಕೆಲವು ಮುಖ್ಯ ಹಂತಗಳನ್ನು ತಿಳಿಸುತ್ತಾರೆ. ಮೊದಲನೆಯದಾಗಿ, ಒಂದು ನಿಖರವಾದ ಮುಖ್ಯ ಗುರಿ ಇರಬೇಕು. ನಂತರ ಸಮಾನ ಮನಸ್ಕರ ತಂಡ ಅಥವಾ ಮಾಸ್ಟರ್ ಮೈಂಡ್ ಕೂಟವನ್ನು ರಚಿಸಿಕೊಳ್ಳಬೇಕು ಮತ್ತು ಆಕರ್ಷಕ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು. ಪುನರಾವರ್ತನೆಯ ಶಕ್ತಿ, ದ ಪವರ್ ಆಫ್ ರೆಪಿಟಿಷನ್. ಒಂದು ಗುರಿಯ ಬಗ್ಗೆ ಪದೇ ಪದೇ ಯೋಚಿಸುವುದು ಅಥವಾ ಪುನರಾವರ್ತನೆ ಮಾಡುವುದು ಆ ಗುರಿಯ ಬಗ್ಗೆ ನಮಗೆ ಒಂದು ರೀತಿಯ ಹುಚ್ಚು ಹಿಡಿಯುವಂತೆ ಮಾಡುತ್ತದೆ. ಇದು ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ನಮ್ಮ ಆಲೋಚನೆಗಳು ಮತ್ತು ಮಾತುಗಳನ್ನು ಮಾಸ್ಟರ್ ಮೈಂಡ್ ಗ್ರೂಪ್ನಲ್ಲಿ ಸಕಾರಾತ್ಮಕವಾಗಿ ಹಂಚಿಕೊಂಡಾಗ ನಮ್ಮ ಆಸೆಗಳು ಈಡೇರುವ ಶಕ್ತಿ 10 ಪಟ್ಟು ಹೆಚ್ಚಾಗುತ್ತದೆ. ಸಾಮೂಹಿಕ ಚಿಂತನೆ ಮತ್ತು ಕಾರ್ಯ, ಕಲೆಕ್ಟಿವ್ ಥಾಟ್ ಆಂಡ್ ಆಕ್ಷನ್. ಎಲ್ಲರೂ ಒಂದಾಗಿ ಸಾಮರಸ್ಯದಿಂದ ಯೋಚಿಸಿದರೆ ಗುರಿಯನ್ನು ಅತಿ ವೇಗವಾಗಿ ತಲುಪಬಹುದು ಎಂದು ಕಾರ್ನೆಗಿ ಪ್ರತಿಪಾದಿಸುತ್ತಾರೆ. ಒಂದು ಗುರಿಯತ್ತ ಸಾಮೂಹಿಕವಾಗಿ ಯೋಚಿಸುವ ಮತ್ತು ಕಾರ್ಯನಿರ್ವಹಿಸುವ ಸಮುದಾಯಗಳು ಬೇರೆಯವರಿಗಿಂತ ಬೇಗ ಯಶಸ್ಸನ್ನು ಕಾಣುತ್ತವೆ. ಐತಿಹಾಸಿಕ ಉದಾಹರಣೆ. ಅಮೆರಿಕ ದೇಶದ ಸ್ಥಾಪನೆಯನ್ನೇ ಇಲ್ಲಿ ಕಾರ್ನೆಗಿ ಉದಾಹರಣೆಯಾಗಿ ನೀಡುತ್ತಾರೆ. ಅಂದು ಜನರಲ್ಲಿದ್ದ ಏಕಾಗ್ರತೆಯ ಸಾಮೂಹಿಕ ಚಿಂತನೆ ಅಥವಾ ಮಾಸ್ಟರ್ ಮೈಂಡ್ ಹೇಗೆ ಬಲಿಷ್ಠವಾದ ಹೋರಾಟಕ್ಕೆ ಮತ್ತು ಸ್ವಾತಂತ್ರ್ಯಕ್ಕೆ ನಾಂದಿಯಾಯಿತು ಎಂಬುದನ್ನು ಅವರು ವಿವರಿಸುತ್ತಾರೆ. ನಂಬಿಕೆಯನ್ನು ಬೆಳೆಸಿಕೊಳ್ಳುವುದು, ಫೇತ್ ಡೆವಲಪ್ಮೆಂಟ್. ಮನಸ್ಸಿನಲ್ಲಿರುವ ನಕಾರಾತ್ಮಕ ಆಲೋಚನೆಗಳನ್ನು ಹೊರಹಾಕಿದಾಗ ಮಾತ್ರ ಅಲ್ಲಿ ನಂಬಿಕೆ ಅಥವಾ ಶ್ರದ್ಧೆ ನೆಲೆಸಲು ಸಾಧ್ಯ ಎಂದು ಕಾರ್ನೆಗಿ ಹೇಳುತ್ತಾರೆ. ಬಿದ್ಹೋಗಿ ನಂಬಿಕೆಯ ಬಗ್ಗೆ ಬರೀ ಮಾತಾಡಿದರೆ ಸಾಲದು, ಅದನ್ನು ಕ್ರಿಯೆಯಲ್ಲಿ ತೋರಿಸಬೇಕು. ನಂಬಿಕೆಯನ್ನು ಅಳವಡಿಸಿಕೊಳ್ಳಲು ಕೆಲಸ ಅಥವಾ ಕ್ರಿಯೆ ಅತ್ಯಗತ್ಯ. ಮನಸ್ಸು ಎಂಬ ಆಯುಧ, ಮೈಂಡ್ ಆಸ್ ಅ ಟೂಲ್. ನಮ್ಮ ಮನಸ್ಸು ನಮ್ಮ ಪೂರ್ಣ ಹತದಲ್ಲಿದೆ.
ಅದನ್ನು ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಲು ಅಥವಾ ನಂಬಿಕೆಯ ಮೂಲಕ ಆ ದೈವೀ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಬಳಸಬಹುದು. ಭಯವನ್ನು ಗೆಲ್ಲುವುದು, ಓವರ್ಕಮಿಂಗ್ ಫಿಯರ್. ಮನುಷ್ಯನ ಸಾಮರ್ಥ್ಯವನ್ನು ಕುಂದಿಸುವ ಸಾಮಾನ್ಯ ಭಯಗಳನ್ನು ಕಾರ್ನೆಗಿ ಇಲ್ಲಿ ಗುರುತಿಸುತ್ತಾರೆ. ನಾವು ನಮಗೆ ನಾವೇ ಹೇರಿಕೊಂಡ ಮಿತಿಗಳ ವಿರುದ್ಧ ಹೋರಾಡುವುದೇ ದೊಡ್ಡ ಸವಾಲು. ಒಮ್ಮೆ ಈ ಭಯಗಳನ್ನು ಕಿತ್ತೆಸೆದರೆ ನಮ್ಮ ಮನಸ್ಸಿನ ಪೂರ್ಣ ಶಕ್ತಿಯನ್ನು ಬಳಸುವ ಹಾದಿ ಮುಕ್ತವಾಗುತ್ತದೆ. ನಂಬಿಕೆಯ ಬಗ್ಗೆ ಅಂತಿಮ ಮಾತು, ಕನ್ಕ್ಲೂಷನ್ ಆನ್ ಫೇತ್. ಒಂದು ಗುರಿಯನ್ನು ಆರಿಸಿಕೊಂಡು ಅದರತ್ತ ಸತತವಾಗಿ ಕೆಲಸ ಮಾಡುವುದೇ ನಂಬಿಕೆಯನ್ನು ಬೆಳೆಸಿಕೊಳ್ಳುವ ದಾರಿ ಎಂದು ನೆಪೋಲಿಯನ್ ಹಿಲ್ ಇಲ್ಲಿ ಮುಕ್ತಾಯ ಹಾಡುತ್ತಾರೆ. ನಂಬಿಕೆಯ ಜೊತೆಗೆ ಸರಿಯಾದ ಕ್ರಮ ಮತ್ತು ನಮ್ಮ ಮಾನಸಿಕ ಸಾಮರ್ಥ್ಯದ ಅರಿವಿದ್ದರೆ ಎಂಥ ಗುರಿಯನ್ನಾದರೂ ಸಾಧಿಸಬಹುದು ಎಂಬುದು ಕಾರ್ನೆಗಿಯವರ ಅನುಭವದ ಸಾರ. ಒಂದು ಹೆಜ್ಜೆ ಮುಂದೆ. ತತ್ವದ ಪರಿಚಯ. ಈ ಅಧ್ಯಾಯವು ಮಿಸ್ಟರ್ ವಿಲಿಯಮ್ಸ್ ಎಂಬ ಒಬ್ಬ ಯುವ ಬೆರಳಚ್ಚುಗಾರನ ಕಥೆಯೊಂದಿಗೆ ಶುರುವಾಗುತ್ತದೆ. ಈತ ಉಕ್ಕಿನ ಉದ್ಯಮಿ ಚಾರ್ಲ್ಸ್ ಶ್ವಾಬ್ ಅವರ ಬಳಿ ಕೆಲಸ ಮಾಡುತ್ತಿದ್ದಾಗ ಯಾರೂ ಕೇಳದಿದ್ದರೂ ತಾನಾಗಿಯೇ ಮುಂದೆ ಬಂದು ಸಹಾಯ ಮಾಡುವ ಮೂಲಕ ಶ್ವಾಬ್ ಅವರ ಮನ ಗೆಲ್ಲುತ್ತಾನೆ. ವಿಲಿಯಮ್ಸ್ ತೋರಿದ ಈ ಸ್ವಯಂ ಪ್ರೇರಿತ ಆಸಕ್ತಿಯು ಅವನನ್ನು ಕಂಪನಿಯಲ್ಲಿ ಉನ್ನತ ಸ್ಥಾನಕ್ಕೇರಿಸುವುದಲ್ಲದೆ ಮುಂದೆ ಅವನೊಂದು ಯಶಸ್ವಿ ಔಷಧ ಕಂಪನಿಯನ್ನು ಸ್ಥಾಪಿಸಲು ದಾರಿಯಾಗುತ್ತದೆ. ಇಲ್ಲಿ ನಾವು ಕಲಿಯಬೇಕಾದ ಮುಖ್ಯ ಪಾಠವೆಂದರೆ ಒಂದು ಹೆಜ್ಜೆ ಮುಂದೆ ಹೋಗುವುದು, ಅಂದರೆ ನಮಗೆ ಸಿಗುವ ಸಂಭಾವನೆ ಅಥವಾ ಸಂಬಳಕ್ಕಿಂತ ಹೆಚ್ಚಿನ ಮತ್ತು ಉತ್ತಮವಾದ ಸೇವೆಯನ್ನು ನೀಡುವುದು. ಹೆಚ್ಚುವರಿ ಸೇವೆಯ ಮಹತ್ವ. ಶ್ವಾಬ್ ಅವರು ಒಂದು ಮಾತನ್ನು ಗಮನಿಸುತ್ತಾರೆ. ವಿಲಿಯಮ್ಸ್ ಹತ್ತಿರ ಬೆರಳಚ್ಚು ಮಾಡುವ ಅದ್ಭುತ ಕೌಶಲವೇನೂ ಇರಲಿಲ್ಲ, ಆದರೆ ಹೆಚ್ಚುವರಿ ಕೆಲಸ ಮಾಡಲು ಆತ ತೋರಿಸುತ್ತಿದ್ದ ಆಸಕ್ತಿಯೇ ಎಲ್ಲರ ಗಮನ ಸೆಳೆಯಿತು. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಪ್ರಗತಿ ಮತ್ತು ಯಶಸ್ಸಿಗೆ ಇಂತಹ ಸ್ವಯಂಪ್ರೇರಿತ ನಿರ್ಧಾರಗಳು ಬಹಳ ಮುಖ್ಯ. ಆಂಡ್ರೂ ಕಾರ್ನೆಗಿ ಕೂಡ ಇದೇ ವಿಷಯವನ್ನು ಒತ್ತಿ ಹೇಳುತ್ತಾರೆ. ಯಾರು ತಮ್ಮ ಕೆಲಸದ ಮಿತಿಯನ್ನು ಮೀರಿ ನಿರೀಕ್ಷೆಗಿಂತ ಹೆಚ್ಚು ಶ್ರಮ ವಹಿಸುತ್ತಾರೋ ಅವರ ವೃತ್ತಿಜೀವನದ ಗ್ರಾಫ್ ಅತಿ ವೇಗವಾಗಿ ಬೆಳೆಯುತ್ತದೆ. ನಾವು ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡದೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಶ್ರಮಿಸುವುದರ ಮಹತ್ವವನ್ನು ನೋಡಿದೆವು. ಈಗ ಈ ರೀತಿ ಮಾಡುವುದರಿಂದ ನಮಗೆ ಸಿಗುವ ನಿಜವಾದ ಲಾಭಗಳೇನು ಮತ್ತು ಉದ್ಯಮ ಲೋಕದ ದಿಗ್ಗಜ ಕಾರ್ನೆಗಿ ಅವರು ಇದರ ಬಗ್ಗೆ ಏನು ಹೇಳುತ್ತಾರೆ ಅನ್ನೋದನ್ನ ತಿಳಿಯೋಣ. ಯಶಸ್ಸು ಮತ್ತು ಪ್ರತಿಫಲದ ಅರಿವು. ಸಾಮಾನ್ಯವಾಗಿ ಜನರು ಯಶಸ್ಸು ಎನ್ನುವುದು ಬರೀ ಅದೃಷ್ಟದಿಂದ ಸಿಗುತ್ತದೆ ಎಂದು ನಂಬುತ್ತಾರೆ. ಆದರೆ ಕಾರ್ನೆಗಿ ಇದನ್ನು ಖಂಡಿಸುತ್ತಾರೆ. ಯಶಸ್ಸು ಎನ್ನುವುದು ಆಕಸ್ಮಿಕವಾಗಿ ಬರುವುದಲ್ಲ, ಅದು ಮನುಷ್ಯನ ಸತತ ಪರಿಶ್ರಮದಿಂದ ಬರುತ್ತದೆ. ಯಾರು ಒಂದು ಹೆಜ್ಜೆ ಮುಂದೆ ಹೋಗುವ ತತ್ವವನ್ನು ಪಾಲಿಸುತ್ತಾರೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತು ಎಂದು ಅವರು ವಾದಿಸುತ್ತಾರೆ. ತತ್ವದ ಪರಿಣಾಮಕಾರಿ ಬಳಕೆ. ಈ ತತ್ವದ ನಿಜವಾದ ಲಾಭ ಸಿಗಬೇಕೆಂದರೆ ಇದು ನಿಮ್ಮ ಒಂದು ಹವ್ಯಾಸವಾಗಬೇಕು ಮತ್ತು ಇದನ್ನು ನೀವು ಎಲ್ಲೇ ಹೋದರೂ ಅಳವಡಿಸಿಕೊಳ್ಳಬೇಕು. ತಕ್ಷಣದ ಹಣದ ಆಸೆಯಿಲ್ಲದೆ ಅದ್ಭುತವಾದ ಸೇವೆಯನ್ನು ನೀಡುವುದರಿಂದ ಕಾಲಾನಂತರದಲ್ಲಿ ನಿಮಗೆ ದೊಡ್ಡ ಮಟ್ಟದ ಗುರುತು ಮತ್ತು ಪ್ರತಿಫಲ ಸಿಗುತ್ತದೆ. ಹೆಚ್ಚಿನ ಉದ್ಯೋಗಿಗಳು ಯಾಕೆ ಸೋಲುತ್ತಾರೆ ಗೊತ್ತಾ? ಅವರು ಕೇವಲ ಜೀವನ ನಡೆಸಲು ಬೇಕಾದಷ್ಟು ಮಾತ್ರ ಯೋಚಿಸುತ್ತಾರೆ. ಅವರಲ್ಲಿ ಯಾವುದೇ ನಿಖರವಾದ ಗುರಿ ಅಥವಾ ಸ್ಪಷ್ಟವಾದ ಯೋಜನೆ ಇರುವುದಿಲ್ಲ. ಹೆಚ್ಚುವರಿ ಶ್ರಮ ಹಾಕುವುದರಿಂದ ಆಗುವ ಲಾಭಗಳು. ಇದು ಅಧಿಕಾರದಲ್ಲಿರುವ ದೊಡ್ಡ ವ್ಯಕ್ತಿಗಳ ಗಮನವನ್ನು ನಿಮ್ಮತ್ತ ಸೆಳೆಯುತ್ತದೆ. ನಿಮ್ಮ ತಂಡದಲ್ಲಿ ಸಕಾರಾತ್ಮಕ ಮನೋಭಾವ ಮತ್ತು ಸಹಕಾರವನ್ನು ಹೆಚ್ಚಿಸುತ್ತದೆ. ಇದು ಹೊಸ ಅವಕಾಶಗಳನ್ನು ಸೃಷ್ಟಿಸುವುದಲ್ಲದೆ ನೀವೇ ಸ್ವಂತ ಉದ್ಯೋಗ ಆರಂಭಿಸಲು ದಾರಿಯಾಗುತ್ತದೆ. ನಿಮ್ಮ ವ್ಯಕ್ತಿತ್ವವನ್ನು ಗಟ್ಟಿಮಾಡುತ್ತದೆ ಮತ್ತು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರುವಂತೆ ಮಾಡುತ್ತದೆ. ನಿಮ್ಮ ವೈಯಕ್ತಿಕ ಮೌಲ್ಯವನ್ನು ಹೆಚ್ಚಿಸಿ ಹೆಚ್ಚಿನ ಸಂಬಳ ಸಿಗುವಂತೆ ಮಾಡುತ್ತದೆ. ಮಾಲೀಕ ಮತ್ತು ಉದ್ಯೋಗಿಯ ರೆತ್ತು. ಯಶಸ್ವಿ ಉದ್ಯೋಗಿಗಳು ಕೇವಲ ಕೊಟ್ಟ ಕೆಲಸ ಮಾಡಿ ಸುಮ್ಮನಿರುವುದಿಲ್ಲ, ಬದಲಾಗಿ ತಮ್ಮ ಮೌಲ್ಯವನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕು ಎಂದು ಸದಾ ಹುಡುಕುತ್ತಿರುತ್ತಾರೆ. ಇದು ಮಾಲೀಕ ಮತ್ತು ಉದ್ಯೋಗಿ ಇಬ್ಬರಿಗೂ ಲಾಭದಾಯಕ. ರಿಸ್ಕ್ ಮತ್ತು ಸೃಜನಶೀಲ ನಿರ್ಧಾರ. ಹೀಗೆ ಮುಂದೆ ಬಂದು ಕೆಲಸ ಮಾಡುವಾಗ ಕೆಲವೊಮ್ಮೆ ಅಪಾಯಗಳು ಎದುರಾಗಬಹುದು. ಕಾರ್ನೆಗಿ ಅವರು ತಮ್ಮ ಜೀವನದ ಒಂದು ಘಟನೆಯನ್ನು ನೆನಪಿಸಿಕೊಳ್ಳುತ್ತಾರೆ. ಅಲ್ಲಿ ಅವರೊಂದು ದೊಡ್ಡ ರಿಸ್ಕ್ ತೆಗೆದುಕೊಂಡಿದ್ದರಿಂದಲೇ ಅವರಿಗೆ ಬಡ್ತಿ ಸಿಕ್ಕಿತು. ಆದರೆ ಹೀಗೆ ನಿಯಮ ಮೀರಿ ಕೆಲಸ ಮಾಡುವಾಗ ಸರಿಯಾದ ವಿವೇಚನೆ ಮತ್ತು ಬುದ್ಧಿವಂತಿಕೆ ಇರಬೇಕು ಎಂದು ಅವರು ಎಚ್ಚರಿಸುತ್ತಾರೆ. ಅಂತಿಮ ಮಾತು. ವೃತ್ತಿಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಯಶಸ್ಸು ಕಾಣಲು ಒಂದು ಹೆಜ್ಜೆ ಮುಂದೆ ಹೋಗುವ ತತ್ವವೇ ಅತಿ ಮುಖ್ಯ ಎಂದು ಈ ಅಧ್ಯಾಯ ಮುಕ್ತಾಯವಾಗುತ್ತದೆ. ಯುವಕರು ತಾವಾಗಿಯೇ ಮುಂದೆ ಬಂದು ಕೆಲಸ ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ಆದರೆ ಹಾಗೆ ಮಾಡುವಾಗ ಎಚ್ಚರಿಕೆ ಮತ್ತು ಜಾಣ್ಮ ಇರಲಿ ಎನ್ನುವುದು ಕಾರ್ನೆಗಿಯವರ ಕಿವಿಮಾತು. ಕೆಲಸ ಮಾಡುವ ಉತ್ಸಾಹವಂತೂ ಇದೆ, ಆದರೆ ಜನರನ್ನು ನಿಮ್ಮತ್ತ ಆಕರ್ಷಿಸುವುದು ಹೇಗೆ?
ನಿಮ್ಮ ಮಾತು ಮತ್ತು ನಡವಳಿಕೆಯಿಂದಲೇ ಎಲ್ಲರನ್ನೂ ಮರಳು ಮಾಡುವ ಆ ಮ್ಯಾಜಿಕ್ ಯಾವುದು? ಆದರೆ ಕೇವಲ ಶ್ರಮವಿದ್ದರೆ ಸಾಕಾ? ಆ ಶ್ರಮಕ್ಕೆ ಒಂದು ಸರಿಯಾದ ರೂಪ ಮತ್ತು ದಿಕ್ಕು ಬೇಡವೇ? ಅದನ್ನು ಹೇಗ್ ಮಾಡೋದು ಅಂತ ಈಗ ನೋಡೋಣ. ಸಂಘಟಿತ ವೈಯಕ್ತಿಕ ಪ್ರಯತ್ನ, ಆರ್ಗನೈಸ್ಡ್ ಇಂಡಿವಿಜುವಲ್ ಎಂಡೆವರ್. ವೈಯಕ್ತಿಕ ಸ್ವಯಂ ಪ್ರೇರಣೆಯ ಅವಲೋಕನ, ಓವರ್ವ್ಯೂ ಆಫ್ ಇಂಡಿವಿಜುವಲ್ ಇನಿಷಿಯೇಟಿವ್. ಈ ಅಧ್ಯಾಯವು ಒಬ್ಬ ಯಶಸ್ವಿ ನಾಯಕನಿಗಿರಬೇಕಾದ ಅತಿ ಮುಖ್ಯ ಗುಣವಾದ ವೈಯಕ್ತಿಕ ಸ್ವಯಂ ಪ್ರೇರಣೆ ಅಥವಾ ತಾನಾಗಿಯೇ ಮುಂದೆ ಬಂದು ಕೆಲಸ ಮಾಡುವ ಗುಣದ ಬಗ್ಗೆ ಚರ್ಚಿಸುತ್ತದೆ. ಅಮೆರಿಕಾದ ಸಂವಿಧಾನವು ಪ್ರತಿಯೊಬ್ಬರಿಗೂ ತಮ್ಮ ಸ್ವಂತ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವ ಹಕ್ಕನ್ನು ನೀಡಿದೆ. ವೈಯಕ್ತಿಕ ಯಶಸ್ಸು ಮತ್ತು ನಾಯಕತ್ವವನ್ನು ಸಾಧಿಸಲು ಈ ಗುಣ ಬಹಳ ಅವಶ್ಯಕ. ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿದವರನ್ನು ಗಮನಿಸಿದರೆ ಅವರಲ್ಲಿ ಈ ಸ್ವಯಂ ಪ್ರೇರಣೆ ಎಂಬ ವಿಶೇಷ ಗುಣ ಎದ್ದು ಕಾಣುತ್ತದೆ. ಸಂಘಟಿತ ಪ್ರಯತ್ನದ ಸಾರಾಂಶ, ದಿ ಎಸೆನ್ಸ್ ಆಫ್ ಆರ್ಗನೈಸ್ಡ್ ಇಂಡಿವಿಜುವಲ್ ಎಂಡೆವರ್. ಕೇವಲ ಆಸೆ ಇದ್ದರೆ ಸಾಲದು. ನಿಮ್ಮ ವೈಯಕ್ತಿಕ ಆಲೋಚನೆಗಳನ್ನು ಒಂದು ವ್ಯವಸ್ಥಿತವಾದ ಯೋಜನೆ ಅಥವಾ ಸಂಘಟಿತ ಪ್ಲಾನ್ ಆಗಿ ಬದಲಾಯಿಸುವುದು ಇಲ್ಲಿನ ಮುಖ್ಯ ಉದ್ದೇಶ. ಆಂಡ್ರ್ಯೂ ಕಾರ್ನೆಗಿಯವರು ಒಂದು ಮಹತ್ವದ ಮಾತು ಹೇಳುತ್ತಾರೆ: ಕೇವಲ ಅನಿವಾರ್ಯತೆಗಾಗಿ ಕೆಲಸ ಮಾಡುವುದಕ್ಕಿಂತ ಸ್ವಯಂ ಪ್ರೇರಣೆಯಿಂದ ಮಾಡುವ ಕೆಲಸವು ಮನುಷ್ಯನನ್ನು ವೇಗವಾಗಿ ಗುರಿಯತ್ತ ಕೊಂಡೊಯ್ಯುತ್ತದೆ. ಅಂದರೆ ಯಾರೋ ಹೇಳಿದಾಗ ಕೆಲಸ ಮಾಡುವುದಕ್ಕಿಂತ ನಿಮ್ಮೊಳಗಿನ ಶಕ್ತಿಯೇ ನಿಮ್ಮನ್ನು ಕೆಲಸ ಮಾಡುವಂತೆ ಪ್ರೇರೇಪಿಸಬೇಕು. ವ್ಯವಸ್ಥಿತ ಯೋಜನೆಯ ಬಗ್ಗೆ ತಿಳಿದುಕೊಂಡೆವು. ಆದರೆ ಆ ಯೋಜನೆಗೆ ಜೀವ ತುಂಬುವ ಅದ್ಭುತ ಶಕ್ತಿ ಯಾವುದು ಗೊತ್ತಾ? ಅದುವೇ ನಿಮ್ಮ ಕಲ್ಪನಾಲಹರಿ. ಬನ್ನಿ, ಈ ಅಧ್ಯಾಯದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯುವ ಆ ರಹಸ್ಯವನ್ನು ನೋಡೋಣ. ಸೃಜನಶೀಲ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಿ. ಕಲ್ಟಿವೇಟ್ ಕ್ರಿಯೇಟಿವ್ ವಿಷನ್. ಸೃಜನಶೀಲ ದೃಷ್ಟಿಕೋನ ಅಂದರೆ ಬೇರೇನೂ ಅಲ್ಲ, ಅದು ನಮ್ಮ ಕಲ್ಪನಾಶಕ್ತಿ. ಲೋಕದ ದೊಡ್ಡ ದೊಡ್ಡ ತತ್ವಜ್ಞಾನಿಗಳು ಹೇಳುವಂತೆ ಮನುಷ್ಯನ ಪ್ರತಿಯೊಂದು ಸಾಧನೆಗೂ ಈ ಕಲ್ಪನಾಶಕ್ತಿಯೇ ಅಡಿಪಾಯ. ಅಮೆರಿಕಾದ ಮಹಾನ್ ನಾಯಕರು ತಮ್ಮ ಯಶಸ್ಸನ್ನು ನಿರ್ಮಿಸಲು ಈ ದೃಷ್ಟಿಕೋನವನ್ನು ಹೇಗೆ ಬಳಸಿಕೊಂಡರು ಮತ್ತು ಇದು ವ್ಯವಸ್ಥಿತ ಪ್ರಯತ್ನದೊಂದಿಗೆ ಹೇಗೆ ಬೆಸೆದುಕೊಂಡಿದೆ ಎಂಬುದನ್ನು ಈ ಅಧ್ಯಾಯ ವಿವರಿಸುತ್ತದೆ. ಕಲ್ಪನಾಶಕ್ತಿಯಲ್ಲಿನ 2 ವಿಧಗಳು. ಕಾರ್ನೆಗಿಯವರು ಕಲ್ಪನಾಶಕ್ತಿಯನ್ನು 2 ಭಾಗಗಳಾಗಿ ವಿಂಗಡಿಸುತ್ತಾರೆ. ಸಂಯೋಜಿತ ಕಲ್ಪನಾಶಕ್ತಿ, ಸಿಂಥೆಟಿಕ್ ಇಮ್ಯಾಜಿನೇಷನ್. ಇದು ಈಗಾಗಲೇ ಇರುವ ಹಳೆಯ ಆಲೋಚನೆಗಳನ್ನು ಹೊಸ ರೀತಿಯಲ್ಲಿ ಜೋಡಿಸಿ ಏನಾದರನ್ನು ಸೃಷ್ಟಿಸುವುದು. ಉದ್ಯಮ ರಂಗದಲ್ಲಿ ಇದು ಬಹಳ ಸಾಮಾನ್ಯ. ಸೃಜನಶೀಲ ಕಲ್ಪನಾಶಕ್ತಿ, ಕ್ರಿಯೇಟಿವ್ ಇಮ್ಯಾಜಿನೇಷನ್. ಇದು ನಮ್ಮ ಅಂತರಾಳದಿಂದ ಅಥವಾ ಸುಪ್ತ ಮನಸ್ಸಿನಿಂದ ಸಂಪೂರ್ಣವಾಗಿ ಹೊಸದಾದ ಆಲೋಚನೆಗಳನ್ನು ಹೊರತರುವುದು. ಪ್ರಪಂಚವನ್ನು ಬದಲಿಸಿದ ನಾಯಕರು ಮತ್ತು ಸಂಶೋಧಕರು ಇದನ್ನು ಬಳಸುತ್ತಾರೆ. ಎಡಿಸನ್ ಮತ್ತು ಕಲ್ಪನಾಶಕ್ತಿಯ ಬಳಕೆ. ಥಾಮಸ್ ಎಡಿಸನ್ ಅವರ ಕೆಲಸವು ಈ 2 ವಿಧದ ಕಲ್ಪನಾಶಕ್ತಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಅವರು ಸಾವಿರಾರು ಬಾರಿ ಪ್ರಯತ್ನಿಸಿ ಸೋತರೂ ಪಟ್ಟುಬಿಡದೆ ಹಳೆಯ ಆಲೋಚನೆಗಳನ್ನು ತಿದ್ದಿ ತೀಡಿ ವಿದ್ಯುತ್ ದೀಪವನ್ನು ತಯಾರಿಸಲು ಶ್ರಮಿಸಿದರು. ಕೊನೆಗೆ ಅವರ ಮನಸ್ಸಿನಲ್ಲಿ ಮೂಡಿದ ಒಂದು ಮಿಂಚಿನಂತಹ ಹೊಸ ಆಲೋಚನೆಯಿಂದ ಅವರು ತಮ್ಮ ಸಂಶೋಧನೆಯಲ್ಲಿ ಯಶಸ್ಸು ಕಂಡರು. ಯಶಸ್ಸಿಗೆ ಪಟ್ಟುಬಿಡದ ಹಠವೇ ದಾರಿ, ಪರ್ಸಿಸ್ಟೆನ್ಸ್. ಕೇವಲ ಕಲ್ಪನೆ ಇದ್ದರೆ ಸಾಲದು, ಅದರ ಜೊತೆಗೆ ಒಂದು ನಿಖರವಾದ ಗುರಿ ಮತ್ತು ಪಟ್ಟುಬಿಡದ ಹಠ ಇರಬೇಕು. ಸೋಲುಗಳಿಗೆ ಬೆನ್ನು ತೋರಿಸದೆ ಪರಿಹಾರ ಸಿಗುವವರೆಗೂ ಎಡಿಸನ್ ತೋರಿದ ಆ ಬದ್ಧತೆಯೇ ಈ ತತ್ವದ ಅಸಲಿ ಶಕ್ತಿ. ಸೃಜನಶೀಲತೆ ಮತ್ತು ಹಠ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ. ಆದರೆ ಇಡೀ ಪ್ರಪಂಚವೇ ನಿಮ್ಮನ್ನು ಇಷ್ಟಪಡುವಂತೆ ಮಾಡುವುದು ಹೇಗೆ? ನಿಮ್ಮ ಮಾತಿನಿಂದಲೇ ಜನರನ್ನು ಮರಳು ಮಾಡುವ ಆ ಆಕರ್ಷಕ ವ್ಯಕ್ತಿತ್ವದ ರಹಸ್ಯವೇನು? ಕಲ್ಪನಾಶಕ್ತಿಯ ಅನ್ವಯಕ್ಕೆ ಇತರ ಉದಾಹರಣೆಗಳು. ಹೆನ್ರಿ ಫೋರ್ಡ್. ಮೋಟಾರ್ ಕಾರುಗಳ ಪಿತಾಮಹ ಫೋರ್ಡ್ ಅವರು ಕೂಡ ಈ 2 ರೀತಿಯ ಕಲ್ಪನಾಶಕ್ತಿಯನ್ನು ಬಳಸಿದರು. ಅವರು ಕಂಡ ಕನಸು ನನಸಾಗುವವರೆಗೂ ಅದರ ಮೇಲಿನ ಏಕಾಗ್ರತೆಯನ್ನು ಕಿಂಚಿತ್ತೂ ಕಳೆದುಕೊಂಡಿಲ್ಲ. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಅವರ ಕಥೆ ಸ್ವಲ್ಪ ಭಿನ್ನ. ಶ್ರವಣದೋಷವಿದ್ದ ತಮ್ಮ ಪತ್ನಿಗೆ ಸಹಾಯ ಮಾಡಬೇಕೆಂಬ ಅವರ ವೈಯಕ್ತಿಕ ಹಂಬಲ ಮತ್ತು ಪ್ರೀತಿಯೇ ಅವರ ಸೃಜನಶೀಲ ಕಲ್ಪನಾಶಕ್ತಿ ಜಾಗೃತಗೊಳ್ಳಲು ಕಾರಣವಾಯಿತು. ವ್ಯಾಪಾರದಲ್ಲಿ ಕಲ್ಪನಾಶಕ್ತಿಯ ಚಮತ್ಕಾರ, ಯೂಸ್ ಆಫ್ ಇಮ್ಯಾಜಿನೇಷನ್ ಇನ್ ಬಿಸ್ನೆಸ್. ಕೇವಲ ವಿಜ್ಞಾನದಲ್ಲಷ್ಟೇ ಅಲ್ಲ, ವ್ಯಾಪಾರದಲ್ಲೂ ಕಲ್ಪನಾಶಕ್ತಿ ಅದ್ಭುತಗಳನ್ನು ಮಾಡುತ್ತದೆ. ಉದಾಹರಣೆಗೆ, ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಮೇಲ್ ಆರ್ಡರ್ ಅಂದರೆ ಅಂಚೆ ಮೂಲಕ ವಸ್ತುಗಳ ಮಾರಾಟ ಶುರುವಾಗಿದ್ದು ಕೂಡ ಇದೇ ರೀತಿಯ ಹಳೆಯ ಆಲೋಚನೆಗಳನ್ನು ಹೊಸ ರೂಪದಲ್ಲಿ ಬಳಸಿದರಿಂದಲೇ. ಅಷ್ಟೇ ಯಾಕೆ, ಇವತ್ತು ನಾವು ನೋಡುವ ರೆಫ್ರಿಜರೇಟೆಡ್ ರೈಲ್ವೆ ಕಾರ್ ಅಂದರೆ ತಂಪು ಮಾಡುವ ವ್ಯವಸ್ಥೆ ಇರುವ ರೈಲು ಬೋಗಿ ಕೂಡ ಬಹಳ ಸರಳವಾದ ಆಲೋಚನೆ. ಒಂದು ರೈಲು ಬೋಗಿ ಮತ್ತೊಂದು ಐಸ್ ಬಾಕ್ಸ್ ಅನ್ನು ಒಟ್ಟಿಗೆ ಸೇರಿಸುವ ಸರಳ ಸೃಜನಶೀಲತೆಯಿಂದಾಗಿ ಇಡೀ ಸಾರಿಗೆ ವ್ಯವಸ್ಥೆಯೇ ಬದಲಾಯಿತು. ಕಲ್ಪನಾಶಕ್ತಿಯನ್ನು ಬಡಿದೆಬ್ಬಿಸುವ ಮೂಲ ತತ್ವಗಳು. ನಿಮ್ಮ ಕಲ್ಪನಾಶಕ್ತಿಯನ್ನು ಚುರುಕುಗೊಳಿಸಲು ಇವು ಅತಿ ಮುಖ್ಯ. ಗುರಿಯ ಸ್ಪಷ್ಟತೆ, ಡೆಫಿನೆಟ್ನೆಸ್ ಆಫ್ ಪರ್ಪಸ್. ಬಲವಾದ ಪ್ರೇರಣೆ ಇದ್ದಾಗ ಮಾತ್ರ ಹೊಸ ಆಲೋಚನೆಗಳು ಹುಟ್ಟುತ್ತವೆ. ಮಾಸ್ಟರ್ ಮೈಂಡ್ ತತ್ವ, ಮಾಸ್ಟರ್ ಮೈಂಡ್ ಪ್ರಿನ್ಸಿಪಲ್. ಬೇರೆಯವರ ಜೊತೆ ಗೂಡಿ ಕೆಲಸ ಮಾಡುವುದರಿಂದ ಸೃಜನಶೀಲತೆ ಇಮ್ಮಡಿಯಾಗುತ್ತದೆ. ಒಂದು ಹೆಜ್ಜೆ ಮುಂದೆ ಹೋಗುವುದು, ಗೋಯಿಂಗ್ ದಿ ಎಕ್ಸ್ಟ್ರಾ ಮೈಲ್.
ಹೆಚ್ಚಿನ ಶ್ರಮ ಹಾಕಿದಾಗೆಲ್ಲ ನಮಗೆ ಗೊತ್ತಿಲ್ಲದಂತೆ ಹೊಸ ಪರಿಹಾರಗಳು ಹೊಳೆಯುತ್ತವೆ. ಕಲ್ಪನಾಶಕ್ತಿಯನ್ನು ಬೆಳೆಸಿಕೊಳ್ಳುವುದು ಹೇಗೆ? ಕಾರ್ನೆಗೀಯವರು ಒಂದು ಎಚ್ಚರಿಕೆ ನೀಡುತ್ತಾರೆ. ಕಲ್ಪನಾಶಕ್ತಿ ಎನ್ನುವುದು ಒಂದು ಸ್ನಾಯುವಿನಂತೆ. ನೀವದನ್ನು ಬಳಸುತ್ತಾ ಹೋದರೆ ಅದು ಬೆಳೆಯುತ್ತದೆ, ನಿರ್ಲಕ್ಷ್ಯ ಮಾಡಿದರೆ ಅದು ಕುಗ್ಗಿ ಹೋಗುತ್ತದೆ. ಹಠ ಮತ್ತು ಕಲ್ಪನಾಶಕ್ತಿ ಇವೆರಡೂ ಒಂದಾದಾಗ ಮಾತ್ರ ಇತಿಹಾಸ ಬದಲಿಸುವ ಸಾಧನೆಗಳು ಸಾಧ್ಯ. ಅಂತಿಮ ಮಾತು, ಕನ್ಕ್ಲೂಷನ್. ಈ ಅಧ್ಯಾಯದ ಸಾರಾಂಶ ಇಷ್ಟೇ: ಪ್ರತಿಯೊಂದು ಆಲೋಚನೆಯೂ ಸಂಪೂರ್ಣ ಹೊಸದಾಗಿರಬೇಕೆನ್ನಿಲ್ಲ. ಎಡಿಸನ್ ಮತ್ತು ಫೋರ್ಡ್ ಅಂತಹ ಮಹಾನ್ ಸಾಧಕರು ಯಶಸ್ವಿಯಾಗಿದ್ದು ಹೇಗೆಂದರೆ, ಇದ್ದ ಆಲೋಚನೆಗಳಿಗೆ ತಮ್ಮ ವಿಶಿಷ್ಟ ದೃಷ್ಟಿಕೋನವನ್ನು ಬೆರೆಸಿ ಅವುಗಳನ್ನು ಜಗತ್ತಿಗೆ ಹೊಸದಾಗಿ ಪರಿಚಯಿಸುವುದರ ಮೂಲಕ. ಆಲೋಚನೆಗಳು ತಯಾರಾದವು, ಯೋಜನೆಗಳು ಸಿದ್ಧವಾದವು. ಆದರೆ ಈ ಹಾದಿಯಲ್ಲಿ ಜನರನ್ನು ನಿಮ್ಮತ್ತ ಸೆಳೆದು ಅವರ ಸಹಕಾರ ಪಡೆಯುವುದು ಹೇಗೆ? ನಿಮ್ಮ ವ್ಯಕ್ತಿತ್ವವನ್ನು ಒಂದು ಕಾಂತದಂತೆ ಮಾಡುವುದು ಹೇಗೆ? ಮುಂದಿನ ಭಾಗದಲ್ಲಿ ತಿಳಿಯೋಣ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ.